ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂತ. ಅವತ್ತು ನಾನು ನಿಮಗೆ ಪಾರ್ಷಿಯಲ್ ಅಂಡರ್ ರೈಟಿಂಗ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ. ಅದು ತುಮಕೂರು ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ 2023 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಕೊಟ್ಟಿದ್ದೆ. ಇವತ್ತು 2025 ಅಂದರೆ ನಾನು ಬರೆದಿರ್ತಕ್ಕಂಥ ಪೇಪರಲ್ಲಿ ಒಂದು ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದಿರುತ್ತೆ. ಇದು ನಿಮಗೆ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ನಾನಿವಾಗ ಅದನ್ನು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಸುಮಾ ಲಿಮಿಟೆಡ್ 1 lakh shares. Suma Limited issued 1 lakh shares. These shares are underwritten as X, Y and then Z. ನಿಮಗೆ ಮುಂಚೆನೇ ಫಾರ್ಮೇಟ್ ಅದನ್ನೆಲ್ಲ ಹೇಳಿದ್ದೆ. ಅದೇ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಥರನೇ ಇರುತ್ತೆ ರೂಲ್ಸು, ಫಾರ್ಮೇಟು. ಓಕೆನಾ ಫ್ರೆಂಡ್ಸ್? ಈಗ ಎಕ್ಸ್ ಅಂತಕ್ಕಂಥವನು 40,000 ಅಂಡರ್ ರೈಟಿಂಗ್ ಮಾಡೋನೆ, ವೈ ಅಂತಕ್ಕಂಥವನು 30% ಮಾಡೋನೆ, ಅದೇ ಥರ ಝೆಡ್ ಅಂತಕ್ಕಂಥವನು 30,000 ಮಾಡೋನೆ. ಈಗ ಎಕ್ಸು 40,000, ವೈ 30,000 ಅಂಡ್ ದೆನ್ ಝೆಡ್ಡು 30,000 ಮಾಡೋನೆ. ಈಗ ನಾವು ಇದನ್ನು ಯಾವ ಥರ ಸಾಲ್ವ್ ಮಾಡೋದಂದರೆ, ಇದು ಪಾರ್ಷಿಯಲ್ ಅಂಡರ್ ರೈಟಿಂಗ್, ಓಲ್ ಅಂಡರ್ ರೈಟಿಂಗ್ ಅಂತ ಯಾವ ಥರ ತಿಳ್ಕೊಬೇಕು ಅಂತ ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಇದನ್ನು ಯಾವ ಥರ ಕಂಡುಹಿಡಿಯೋದು ಅಂದರೆ, ಪಾರ್ಷಿಯಲ್ ಆದರೆ ಇದು ಓಲ್ ಅಂಡರ್ ರೈಟಿಂಗ್ ಆಗುತ್ತೆ. ಯಾಕೆಂದರೆ ಸುಮಾ ಲಿಮಿಟೆಡ್ 1 lakh ಶೇರ್ಸ್ನ ಇಶ್ಯೂ ಮಾಡೈತೆ. ಅದರಲ್ಲಿ ಎಕ್ಸ್ ಅಂತಕ್ಕಂಥವನು 40,000 ಮಾಡೋನೆ ಅಂಡರ್ ರೈಟಿಂಗ, ಅದೇ ಥರ ವೈ ಅಂತಕ್ಕಂಥವನು 30,000 ಮಾಡೋನೆ, ಅದೇ ಥರ ಝೆಡ್ ಅಂತಕ್ಕಂಥವನು 30,000 ಮಾಡೋನೆ. ಅದಕ್ಕೋಸ್ಕರ ನಾವು ಇದನ್ನು ಟೋಟಲ್ 1 lakh ಶೇರ್ಸು ಆಗುತ್ತೆ. ಇಲ್ಲಿ 40,000 ಪ್ಲಸ್ 40,000 60,000 ಆಗುತ್ತೆ. ಇದೆರಡು ಟೋಟಲ್ ಮಾಡಿದ್ರೆ ಇದು 40,000, 60 ಪ್ಲಸ್ 40 1 lakh ಆಗುತ್ತೆ. ಈಗ ಕರೆಕ್ಟಾಗಿ ನಮಗೆ 1 lakh ಬರ್ತೈತೆ. ಈಗ ಸುಮಾ ಲಿಮಿಟೆಡ್ ಟೋಟಲ್ 1 lakh ಶೇರ್ಸ್ ಇಶ್ಯೂ ಮಾಡೈತೆ. ಅದರಲ್ಲಿ ಪೂರ್ತಿ ಅಂಡರ್ ರೈಟಿಂಗ್ ಮಾಡೋರೆ, ಅಂಡರ್ ರೈಟರ್ಸ್ ಅಂತಕ್ಕಂಥವ್ನು ಎಕ್ಸು, ವೈ ಅಂಡ್ ದೆನ್ ಝೆಡ್ ಅಂತಕ್ಕಂಥವ್ರು. ಓಕೆ, ಮುಂದುವರೆದು ಅಪ್ಲಿಕೇಶನ್ಸ್ ಫಾರ್ 80,000 ಶೇರ್ಸ್ ವರ್ ರಿಸೀವ್ಡ್ ಇನ್ ಆಲ್, ಔಟ್ ಆಫ್ ವಿಚ್ ಅಪ್ಲಿಕೇಶನ್ ಫಾರ್ 20,000. ಅಂದರೆ ಕಂಪ್ನಿ ಟೋಟಲ್ಲು 80,000 ಶೇರ್ಸ್ ಅಂತಕ್ಕಂಥದ್ದನ್ನ ರಿಸೀವ್ಡ್ ಮಾಡ್ಕೊಂಡೈತಂತೆ ಪಬ್ಲಿಕ್ಕಿಂದ. ಓಕೆ, ನೆಕ್ಸ್ಟು ಫಾರ್ 20,000 ಶೇರ್ಸ್ ಯಾಡ್ ಸ್ಟ್ಯಾಂಪ್ ಆಫ್ ಎಕ್ಸ್. 20,000 ಅಂತಕ್ಕಂಥದ್ದು ಸ್ಟ್ಯಾಂಪ್ ಅಂದರೆ ಮಾರ್ಕೆಟ್ ಅಪ್ಲಿಕೇಶನ್ಸ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ಟ್ಯಾಂಪ್ ಅಂದರೆ ಅದರ ಅರ್ಥ ಏನೋ ಆಗ್ಬೋದು ಅಂತ. ಆಯ್ತು, ಇವಾಗ 20,000 ಸ್ಟ್ಯಾಂಪು ಅಂಡರ್ ರೈಟಿಂಗ್ ಮಾಡೋನೆ, ಅಲ್ಲ ಮಾರ್ಕೆಟ್ ಅಪ್ಲಿಕೇಶನ್ಸ್ ಇದು. ಓಕೆನಾ? ಸ್ಟ್ಯಾಂಪ್ ಅಂದರೆ ಮಾರ್ಕೆಟ್ ಅಪ್ಲಿಕೇಶನ್ಸ್. ಸ್ಟ್ಯಾಂಪ್ ಈಸ್ ನಥಿಂಗ್ ಬಟ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಓಕೆ, ದೋಸ್ ಫಾರ್ 10,000 ಶೇರ್ಸ್ ಆಫ್ ದಟ್ ವೈ, ಅಂದರೆ ವೈನ ಮಾರ್ಕೆಟ್ ಅಪ್ಲಿಕೇಶನ್ಸ್ ಬಂದು 10,000. ಓಕೆನಾ ಫ್ರೆಂಡ್ಸ್? ಈಗ 20,000 ಅಂತಕ್ಕಂಥದ್ದು ಯಾಡ್ ದ 20,000 ಶೇರ್ಸ್ ಹ್ಯಾಡ್ ದಟ್ ಆಫ್ ಝೆಡ್, ಅಂದರೆ ಝೆಡ್ನ ಮಾರ್ಕೆಟ್ ಅಪ್ಲಿಕೇಶನ್ಸ್ ಬಂದು 20,000 ಹೇಳೋರೆ. ಓಕೆ, ಇದಿಷ್ಟು ಅರ್ಥ ಆಗಿದ್ರೆ ಶೋ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಇದು ಓಲ್ ಅಂಡರ್ ರೈಟಿಂಗು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಪ್ರಾಬ್ಲಮ್ಮ ಒಂದು 5 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇರೋ ಪ್ರಾಬ್ಲಮ್ಮ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೆ. ಬನ್ನಿ ಫ್ರೆಂಡ್ಸ್, ಇವಾಗ ಕ್ವಶನ್ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಸೊಲ್ಯೂಷನ್ ನೋಡೋಣ. ಮೊದಲಿಗೆ ನಾನು ಫಾರ್ಮೆಟ್ ಮುಂಚೆನೇ ಡ್ರಾ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ಒಂದ್ಸಲಿ. ನಿಮಗೆ ಫುಲ್ ಮಾರ್ಕ್ಸ್ ಬೇಕಂದರೆ ಮೊದಲಿಗೆ ಫಸ್ಟು ಏನು ಮಾಡಬೇಕಂದ್ರೆ, ಯಾವುದಾದ್ರೂ ಕಂಪ್ನಿ ನೇಮ್ ಕೊಟ್ಟಾಗ ಅದು ಕಂಪ್ನಿನ ಬುಕ್ಸ್ ಆಫ್ ಸುಮಾ ಲಿಮಿಟೆಡ್ ಅಂತ ಕೊಟ್ಟವ್ರು. ಇಲ್ಲಿ ಸುಮಾ ಲಿಮಿಟೆಡ್ ಅಂತ ಬರೆದಿದ್ದೀನಿ. ಸ್ಟೇಟ್ಮೆಂಟ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ ಆಫ್ ಎಕ್ಸ್ ವೈಸ್ ಅಂಡ್ ಝೆಡ್. ಓಕೆ, ಈಗ ಫಾರ್ಮೆಟಿಗೆ ಬಂದಾಗ ಪರ್ಟಿಕ್ಯುಲರ್ಸು, ನಂಬರ್ ಆಫ್ ಶೇರ್ಸ್ ಎಕ್ಸ್ ವೈ ಝೆಡ್. ಓಕೆ, ಟೋಟಲ್ ಕಾಲಮ್ ಬರುತ್ತೆ. ಇದು ಯಾಕೆಂದರೆ ಓಲ್ ಅಂಡರ್ ರೈಟಿಂಗ್ ಆಗಿರೋದ್ರಿಂದ ಇಲ್ಲಿ ಕಂಪ್ನಿದು ಒಂದು ನಿಲ್ಲಾಗುತ್ತೆ ಕಾಲಮು. ಓಕೆನಾ ಫ್ರೆಂಡ್ಸ್? ಸರಿ ಏನು ಮಾಡಿರೋದು ಅದು ಪಾರ್ಷಿಯಲ್ ಅಂಡರ್ ರೈಟಿಂಗ್ ರೂಲ್ಸು. ಇದು ಓಲ್ ಅಂಡರ್ ರೈಟಿಂಗ್ ರೂಲ್ಸು ಅಥವಾ ಕಂಪ್ಲೀಟ್ ಅಂಡರ್ ರೈಟಿಂಗು. ನಿಮಗೆ ಯಾವ ಥರ ಗೊತ್ತಾಯ್ತು ತಾನೇ ಓಲ್ ಅಂಡರ್ ರೈಟಿಂಗ್ ಹೆಂಗೆ, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಹೆಂಗೆ ಅಂದರೆ, ಟೋಟಲ್ 1 lakh ಶೇರ್ಸ್ನ ಇಶ್ಯೂ ಮಾಡೈತೆ ಸುಮಾ ಲಿಮಿಟೆಡು. ಅದರಲ್ಲಿ 40,000 ಮತ್ತು ವೈ 30,000, ಅದೇ ಥರ ಝಡ್ಡು 30,000 ಮಾಡೋಣ. ಈಗ ಇದಿಷ್ಟು ಆ್ಯಡ್ ಮಾಡ್ತಾ ಬಂದರೆ 1 lakh ನಮಗೆ ಸಿಗುತ್ತೆ. ಇದು ಹಾಗಾಗಿ ಇದು ಓಲ್ ಅಂಡರ್ ರೈಟಿಂಗ್ ಆಗುತ್ತೆ ಅಥವಾ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆಗ್ತಾಯಿದೆ. ಅದೇ ಪ್ರೀವಿಯಸ್ ವಿಡಿಯೋದಲ್ಲಿ ಬೇಕಾದರೆ ನೋಡಿ, ಅದು ಆ ಥರ ಇರಲಿಲ್ಲ, ಅದು ಬೇರೆ ಥರ ಇತ್ತು ಪ್ರಾಬ್ಲಮ್ಮು. ಈಗ ಸೊಲ್ಯೂಷನ್ ಮಾಡ್ತಾ ಬರೋಣ ನಾವು. ಓಕೆ, ಇಲ್ಲಿ ಮೊದಲಿಗೆ ಫಾರ್ಮೆಟ್ ನಿಮಗೆ ಆಗಲೇ ಹೇಳಿದ್ದೆ ಮುಂಚೆನೇ. ಮೊದಲಿಗೆ ಇಲ್ಲಿ ಏನು ಗ್ರಾಸ್ ಲಯಬಿಲಿಟಿ Gross liability of X is 40,000 and then Y 30,000 and Z is 30,000. Okay, total 1 lakh ಶೇರ್ಸ್ ಇಶ್ಯೂ ಮಾಡಿದೆ, ಕರೆಕ್ಟಾಗಿ ಬಂದಿದೆ. ಓಕೆ,
ಇದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಫಾರ್ಮ್ಸ್ ಮಾಡಬೇಕೀಗ. ಲೆಸ್ ಅನ್ಮಾರ್ಕ್ಡ್ ಫಾರ್ಮ್ಸ್ ಅಥವಾ ಅಪ್ಲಿಕೇಶನ್ಸ್ ಯಾವುದಾದ್ರೂ ಬರೀರಿ. ಈಗ ಅನ್ಮಾರ್ಕ್ಡ್ ಫಾರ್ಮ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ನಿಮ್ಗೊಂದು ಫಾರ್ಮುಲಾ ಹೇಳಿದ್ದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಇನ್ನೊಂದು ಸಲ ಹೇಳ್ತೀನಿ. ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಫಾರ್ಮ್ಸ್ ಅಥವಾ ಅಪ್ಲಿಕೇಶನ್ಸ್ ಯಾವುದಾದ್ರೂ ನಡೆಯುತ್ತೆ. ಫಾರ್ಮುಲಾ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈಸ್ ಈಕ್ವಲ್ ಟು ಶಾರ್ಟ್ ಫಾರ್ಮಲ್ಲಿ ಬರೀತಿದ್ದೀನಿ. is equal to total applications minus marked applications, marked forms. ಓಕೆ, ಯಾವುದಾದ್ರೂ ನಡೆಯುತ್ತೆ. ಟೋಟಲ್ ಅಪ್ಲಿಕೇಶನ್ಸ್ ನೋಡಿ, ಇಲ್ಲಿ ಕ್ವಶನಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಬೈ ದ ಕಂಪನಿ ಈಸ್ 80,000. ಓಕೆ, ಹಾಕೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. 80,000. ಮಾರ್ಕ್ಡ್ ಫಾರ್ಮ್ಸು ಟೋಟಲ್ಲು 20,000. ಎಕ್ಸ್ ಅಂತಕ್ಕಂಥ ಒಂದು 20,000. ಅದೇ ಥರ ವೈದು 10,000. 20,000 ಪ್ಲಸ್ 10,000 ಪ್ಲಸ್ ಆ್ಯಂಡ್ ದೆನ್ 20,000. ಓಕೆ, ಟೋಟಲ್ 50,000 ಬರ್ತಾ ಇದೆ. ಓಕೆ, 80,000 50,000 ಹೋದರೆ ಇನ್ನು ರಿಮೈನಿಂಗ್ 30,000 ಉಳ್ಕೊಳುತ್ತೆ. ಅದನ್ನು ಇಲ್ಲಿ ಇದು ಅನ್ಮಾರ್ಕ್ಡ್ ಫಾರ್ಮ್ಸ್ ಆಯಿತು ನಮಗೆ. ಓಕೆನಾ ಫ್ರೆಂಡ್ಸ್? ಅನ್ಮಾರ್ಕ್ಡ್ ಫಾರ್ಮ್ಸ್ ಇಸ್ ಈಕ್ವಲ್ ಟು ಇಲ್ಲಿ 30,000 ಆಗುತ್ತೆ. ಇದನ್ನು ಅವ್ರ ಗ್ರಾಸ್ ಲೈಬಿಲಿಟಿ ರೇಷಿಯೋ ಪ್ರಕಾರ, ಅಂಡರ್ ರೈಟರ್ಸ್ ಇದ್ದಾರಲ್ಲ, ಅವ್ರ ಗ್ರಾಸ್ ಲೈಬಿಲಿಟಿ ಪ್ರಕಾರ ಎಲ್ಲರಿಗೂ ಹಂಚಬೇಕು. ಈಗ ಅದನ್ನು ಹಂಚೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ರೇಷಿಯೋ ಕಂಡುಹಿಡ್ಕೊಳ್ಳೋಣ. ಇಲ್ಲಿ 4-0 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇನ್ನು 4:3 ಉಳ್ಕೊಳುತ್ತೆ ಫ್ರೆಂಡ್ಸ್. ಟೋಟಲ್ ಮಾಡಿದರೆ 10 ಬರುತ್ತೆ. ಓಕೆ, ಇವಾಗ ಇದನ್ನು ಯಾವ ಥರ ಹಂಚೋದು ಅಂತ ನೋಡ್ಕೊಳ್ಳಿ. ಕ್ಲಾರಿಫೈ ಕೊಡ್ತೀನಿ. 30,000 ಇಂಟು ಕ್ಲಿಯರಾಗಿ ನೋಡ್ಕೋಬೇಕು ಇದನ್ನು. ಇದು ಬರಲಿಲ್ಲ ಅಂದರೆ ಮುಂದಿನ ಸ್ಟೆಪ್ ಏನು ಬರೋಲ್ಲ ನಿಮಗೆ. 30,000 ಇಂಟು 4/10. 30,000 ಇಂಟು 4/10 ಈಸ್ ನಥಿಂಗ್ ಬಟ್ 12,000. ಅದೇ ಥರ 30,000 ಇಂಟು 3/10. ಓಕೆ, 9,000. ಅದೇ ಇದು ಸೇಮ್ ವ್ಯಾಲ್ಯೂ ಬರುತ್ತೆ. 9,000 ಬರುತ್ತೆ. ಯಾಕೆಂದರೆ ಸೇಮ್ ಡಿಜಿಟ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಓಕೆ, 9,000. ಈಗ ಇದಿಷ್ಟು ಕೂಡಿದ್ರೆ ಟೋಟಲ್ಲು 30,000 ಬರಬೇಕು ನಮಗೆ. ಇದಿಷ್ಟು ಆ್ಯಡ್ ಮಾಡಿದಾಗ 12,000 ಪ್ಲಸ್ 9,000 ಪ್ಲಸ್ 9,000 ಪ್ಲಸ್ ಕರೆಕ್ಟಾಗಿ ಬರ್ತಾಯಿದೆ ಟೋಟಲ್ಲು. ಓಕೆ, ಇವಾಗ ಬ್ಯಾಲೆನ್ಸ್ ಕಂಡುಹಿಡ್ಕೊಳ್ಳೋಣ. 1 ಲ್ಯಾಕಲ್ಲಿ 30,000 ಅಂದರೆ ಇನ್ನು ರಿಮೈನಿಂಗ್ 70,000 ಉಳ್ಕೊಳುತ್ತೆ. 30,000 9,000 ಹೋದರೆ ಇನ್ನು 21,000 ಉಳ್ಕೊಳುತ್ತೆ. ಅದೇ ಥರ ಇದು ಸೇಮ್ ಡಿಜಿಟ್ ಇರೋದ್ರಿಂದ ಇದು 20,000 ಆಗುತ್ತೆ. 21,000. 40,000 12,000 ಹೋದರೆ ಇನ್ನು 28,000 ಉಳ್ಕೊಳುತ್ತೆ ರಿಮೈನಿಂಗ್. ದಿಸ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್. ಓಕೆ, ಈಗ ಇದರಲ್ಲಿ ಮೈನಸ್ ಮಾರ್ಕ್ಡ್ ಫಾರ್ಮ್ಸ್ ಅಥವಾ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಫಾರ್ಮ್ಸ್. ಓಕೆ, ಮಾರ್ಕ್ಡ್ ಫಾರ್ಮ್ಸು ಆಗಲೇ ಹೇಳಿದಾಗೆ ನನ್ನ ಕ್ವಶನಲ್ಲೇ ಕೊಟ್ಟಿದ್ದಾರೆ ಅವರು. ಕ್ಲಿಯರಾಗಿ ಹೇಳೋರು ನೋಡಿ. 20,000 ಸ್ಟ್ಯಾಂಪ್ ಆಫ್ ಎಕ್ಸ್ 20,000. ಓಕೆ, ಇನ್ನು ರಿಮೈನಿಂಗ್ 10,000 ಆಫ್ ವೈ. ಅದೇ ಥರ 20,000 ಆಫ್ ಝೆಡ್. 20,000 ಆಫ್ ಝೆಡ್. ಓಕೆ, 20 ಪ್ಲಸ್ 40. 20 ಇದು 10,000. ಟೋಟಲ್ 50,000 ಆಗುತ್ತೆ. ಈ ಥರದ್ದೆಲ್ಲ ಏನು ಕ್ಯಾಲ್ಸ್ ಯೂಸ್ ಮಾಡೋಕ್ಕಲ್ಲ. ಓಕೆ, ಈಗ ರಿಮೈನಿಂಗ್ ಬ್ಯಾಲೆನ್ಸ್ ಕಳ್ಕೊಳ್ಳೋಣ. ಅದೇ ಥರ 70,000 ಇಲ್ಲಿ 50,000 ಡಿಡಕ್ಟ್ ಮಾಡಿದಾಗ ಇನ್ನು ರಿಮೈನಿಂಗ್ 20,000 ಉಳ್ಕೊಳುತ್ತೆ. 21,000 ಮೈನಸ್ 20,000 ಈಸ್ 1,000. ಓಕೆ, 21,000 ಮೈನಸ್ 10,000 ಈಸ್ ನಥಿಂಗ್ ಬಟ್
11,000. ಓಕೆ, 28,000ಅಲ್ಲಿ 20,000 ಹೋದರೆ ಇನ್ನು ರಿಮೈನಿಂಗ್ 8,000 ಉಳ್ಕೊಳುತ್ತೆ. ಇದನ್ನು ನೆಟ್ ಲೈಬಿಲಿಟಿ ಅಂತ ಕರಿತೀವಿ. ಓಕೆನಾ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ನಿಮಗೆ ಇಷ್ಟು ಪ್ರೋಸೆಸ್ಸಿಗೆ 5 ಮಾರ್ಕ್ಸ್ ಸಿಗುತ್ತೆ. ಯಾರಿಗೆ SCPನವ್ರಿಗಾದರೆ SCP ಫಾರ್ 5 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಆರಾಮಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು 5 ಮಾರ್ಕ್ಸ್. ಅದೇ NEP ಬ್ಯಾಚಿಗಾದರೆ ಇದು NEP ಯಾಕೆಂದರೆ ಇಲ್ಲ ಇವಾಗ. NEP ಬ್ಯಾಚಿಗೆ ಇದು 4 ಮಾರ್ಕ್ಸ್ ಪ್ರಾಬ್ಲಮ್. ಓಕೆನಾ ಫ್ರೆಂಡ್ಸ್, ಈ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಪಾರ್ಷಲ್ ಹ್ಯಾಂಡ್ ರೈಟಿಂಗ್ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ, ಅದನ್ನು ನೋಡಿ. ಆಮೇಲೆ ನೆಕ್ಸ್ಟ್ ಅದರ ನಂತರ ಇದನ್ನು ನೋಡಿ, ಹಾಗಾದರೆ ನಿಮ್ಗೆ ಅರ್ಥ ಆಗುತ್ತೆ. ಹಂಗಾದರೆ ಇಲ್ಲಾಂದರೆ ಅರ್ಥ ಆಗೋಲ್ಲ. ಫಸ್ಟು ಪಾರ್ಷಲ್ ಹ್ಯಾಂಡ್ ರೈಟಿಂಗ್ ನೋಡ್ಕೊಳ್ಳಿ. ರೂಲ್ಸ್ ಎಲ್ಲ ಚೇಂಜ್ ಇರುತ್ತೆ. ಏನೆಂದರೆ ಇಲ್ಲಿ ಒಂದು ಕಂಪ್ನಿದೊಂದು ಕಾಲಮ್ ಬರುತ್ತೆ. ಯಾಕೆ ಅದು ಇಲ್ಲಿ ಬರ್ತಾ ಇಲ್ಲ, ಯಾಕೆಂದರೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕ್ಲಿಯರಾಗಿ ನೋಡ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಇದು SCPನವ್ರಿಗಾದರೆ 5 ಮಾರ್ಕ್ಸಿಗೆ ಬರುತ್ತೆ. ಅದೇ ಥರ NEPನವ್ರಿಗಾದರೆ 4 ಮಾರ್ಕ್ಸಿಗೆ ಬರುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದರೆ, ನಿಮಗೆ ಅರ್ಥ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್